ಅಮೆರಿಕಾದಲ್ಲಿ ನಡೆದ ಅನುಭವ 1972ನೇ ಇಸ್ವಿ ನಾನು ಅಮೆರಿಕಾದಲ್ಲಿ ಒಂದು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೆ. ಅಲ್ಲಿ ಫ್ರೆಶ್ಮನ್, ಸಾಫ್ಟ್ಮೋರ್, ಸೀನಿಯರ್ ಕ್ಲಾಸ್ ಇವುಗಳಿಗೆ ವಿಜ್ಞಾನವನ್ನು ಟೀಚ್ ಮಾಡ್ತಾ ಇದ್ದೆ. ಸೀನಿಯರ್ ಕ್ಲಾಸ್ನಲ್ಲಿ BCS ಬ್ಲೂ ಅಂತಕ್ಕಂಥ ಒಂದು ಲೈಫ್ ಸೈನ್ಸಿನ ಟೆಕ್ಸ್ಟ್ ಬುಕ್ ಟೀಚ್ ಮಾಡ್ತಾ ಇದ್ದೆ. ಅದು ಮಾಲಿಕ್ಯುಲರ್ ಬೇಸ್ಡ್ ಅಪ್ರೋಚ್. ನನ್ನ ಒಂದು ಪಾಠದಲ್ಲಿ ಫ್ರೆಶ್ಮನ್ ಮತ್ತು ಸಾಫ್ಟ್ಮೋರ್ ಕ್ಲಾಸ್ಗಳಲ್ಲಿ ಪಾಠ ಮಾಡಬೇಕಾದ್ರೆ ಬಹಳ ಕಷ್ಟಪಡ್ತಾ ಇದ್ದೆ. ಮನೆಗೆ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇಲ್ಲಿ ಯಾತಕ್ಕಾದರೂ ಬಂದಪ್ಪ ಅಂತ ಅಂದ್ಕೊತಾ ಇದ್ದೆ. ಅದೇನೆ ಸೀನಿಯರ್ ಕ್ಲಾಸ್ನಲ್ಲಿ BScs ಬಯಾಲಜಿ ಪಾಠ ಮಾಡಬೇಕಾದ್ರೆ 19 ಜನ ಮಕ್ಕಳು, ಹೆಚ್ಚು ವಿದ್ಯಾರ್ಥಿನಿಯರು ಪಾಠವನ್ನು ಚೆನ್ನಾಗಿ ಕೇಳಿ ನನಗೆ ನಗಿಸ್ತಾ ಇದ್ರು. ನನ್ನ ಒಂದು ಕಾಂಟ್ರಾಕ್ಟ್ ಕಡೆಯ ದಿನ ಬಂತು. ಆ ದಿನ ಯಥಾ ಪ್ರಕಾರ ಕ್ಲಾಸ್ಗಳಲ್ಲಿ ಪಾಠ ಮುಗಿಸ್ಕೊಂಡು ಬಂದೆ. ಸೀನಿಯರ್ ತರಗತಿಗೆ ಬಂದು ಬಾಗಿಲು ತೆಗೆದಾಗ ಸುಮಾರು ಒಂದು 20-25 ಬಲೂನ್ಗಳು ಬರ್ಸ್ಟ್ ಆಯಿತು. ಬರ್ಸ್ಟ್ ಆದಮೇಲೆ ನನ್ನ ತಲೆ ಮೇಲೆಲ್ಲ ಒಂದು ಸಣ್ಣ ಸಣ್ಣ ಕೆಂಪು, ಹಸಿರು, ನೀಲಿ ಬಣ್ಣದ ಪೇಪರ್ಗಳು ಬಿತ್ತು. ಎಲ್ಲ ವಿದ್ಯಾರ್ಥಿಗಳು ಎದ್ದು ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದರು. ಮತ್ತೆ ಕ್ಲಾಸಿನ ಸೆಂಟ್ರಲ್ ಅನ್ನ ಪೂರ್ತಿಯಾಗಿ ರೌಂಡ್ ಶೇಪಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ರು. ಒಂದು ಮೇಜಿನ ಮೇಲೆ ಒಂದು ಕೇಕ್ ಇತ್ತು. ಕೇಕ್ನಲ್ಲಿ ವಿ ಲವ್ ಯು ರಾಜ್ ಅಂತ ನನ್ನ ಹೆಸರನ್ನು ಬರೆದಿದ್ರು. ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಬಂದು, ಸರ್, ವಿ ಲೈಕ್ ಯು ಆಲ್, ಪ್ಲೀಸ್ ಕಟ್ ಯುವರ್ ಕೇಕ್, ದಿಸ್ ವುಡ್ ಬಿ ಯುವರ್ ಲಾಸ್ಟ್ ಡೇ ಆಫ್ ಟೀಚಿಂಗ್ ಅಂತ ಹೇಳಿ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದ್ರು. ಅದಾದಮೇಲೆ ನನಗೇನಾದ್ರು ಮಾತಾಡಿ ಅಂತ ಹೇಳಿದರು. ನಾನು ಹೇಳಬೇಕಾದ್ರೆ ನನಗೇನು ಹೇಳಬೇಕು ಅಂತ ತೋಚಲಿಲ್ಲ. ಕಣ್ಣಲ್ಲಿ 1-2-3 ಹನಿಗಳು ಬಂತು. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ನೀವು ನನ್ನ ಪಾಠವನ್ನು ಕೇಳಿ ಕಲ್ತಿದ್ರೆ ಅದೇ ನನಗೆ ಸಾಕು ಅಂತ ನಾನು ಹೇಳಿ ನಿಲ್ಲಿಸಿದೆ. ಅದೇ ಟೈಮ್ನಲ್ಲಿ ನೋಡಿದಾಗ ಕೆಲವು ವಿದ್ಯಾರ್ಥಿಗಳ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಹಾಗೆ ನೀರಿನ ಹನಿಗಳಿದ್ವು. ಒಬ್ಬ ವಿದ್ಯಾರ್ಥಿನಿ ಬಂದು ಒಂದು ಪ್ರೆಸೆಂಟೇಷನ್ ಕೊಟ್ಲು. ಅದು ಏನು ಅಂತ ನೋಡಿದಾಗ ಆ ಹುಡುಗಿ ಅಮೆರಿಕನ್ ಗರ್ಲ್ ಆಗಿದ್ಲು. ಆಫ್ರಿಕನ್ ಮಾದರಿಯ ಒಂದು ಶರ್ಟ್ ಅನ್ನು ತಂದುಕೊಟ್ಟು, ನೀವು ಹಾಕ್ಕೊಳ್ಳೇಬೇಕು ಸರ್ ಅಂತ ಹೇಳಿ ಅಲ್ಲೇ ಹಾಕ್ಸಿದ್ರು. ಡ್ಯಾನ್ಸ್ ಮಾಡಬೇಕು ಅಂತ ನನ್ನನ್ನು ಕರೆದರು. ನನಗೆ ಡ್ಯಾನ್ಸ್ ಗೊತ್ತಿರಲಿಲ್ಲ. ಆದರೂ ಸಹಿತ ಎಲ್ಲ ವಿದ್ಯಾರ್ಥಿನಿಯರು ಒಬ್ಬರಾಗತ್ಲೊಬ್ಬರು ಬಂದು ನನ್ನ ಕೈ ಹಿಡಿದುಕೊಂಡು ಏನೋ ಒಂದು ರೀತಿ ಡ್ಯಾನ್ಸನ್ನು ಮಾಡಿದರು. ಆ ಒಂದು ಅನುಭವ ಮರೆಯಲು ಸಾಧ್ಯವೇ ಇಲ್ಲ.